ನಮಸ್ತೆ. ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸ್ತಾ ಇರುವ ಚಂದನ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಚಂದನ ಮಂಥನದ ವಿಷಯ ಜನಗಣತಿ 2027 ದೇಶದ ಭವಿಷ್ಯ. ಈಗಾಗಲೇ ಜನಗಣತಿ 2026-27 ಪ್ರಾರಂಭ ಆಗಿದೆ. ಈ ಬಾರಿ ಪ್ರಥಮವಾಗಿ ಡಿಜಿಟಲೀಕರಣ ಆಗ್ತಾ ಇದೆ. ದೇಶದ ಪ್ರಗತಿಯಲ್ಲಿ ಜನಗಣತಿ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ, ಈ ಬಾರಿಯ ವಿಶೇಷತೆಗಳೇನು, ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿಕೊಡುವುದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಅವ್ರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಪ್ರೊಫೆಸರ್ ಕೃಷ್ಣರಾಜ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಲೀಲಾವತಿ ಅವರೇ. ಈಗಾಗಲೇ ಗಮನಿಸಬಹುದು, ಬಹಳ ತಡವಾಗಿ ಅಂದರೆ ಪ್ರತಿ 10 ವರ್ಷಕ್ಕೊಮ್ಮೆ ನಡೆಯುವಂತಹ ಜನಗಣತಿ ಈ ಬಾರಿ ತಡವಾಗಿ ಆಗ್ತಾ ಇದೆ. ಅದು ಕೂಡ ಕೆಲವೊಂದಷ್ಟು ಬದಲಾವಣೆಯೊಂದಿಗೆ ಈ ಬಾರಿಯ ಜನಗಣತಿ ನಡೀತಾ ಇದೆ. ಡಿಜಿಟಲೀಕರಣ ಆಗ್ತಾ ಇದೆ. ಸ್ವಯಂ ನೋಂದಣಿ ಕೂಡ ಮಾಡ್ಕೋಬಹುದು. ದೇಶದ ಪ್ರಗತಿಯಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಈ ಜನಗಣತಿಯಲ್ಲಿ ಭಾಗವಹಿಸಬೇಕು ಅಂತ ಈಗಾಗಲೇ ಸರ್ಕಾರ ಕೂಡ ಮನವಿ ಮಾಡಿಕೊಂಡಿದೆ. ಹಾಗಾದ್ರೆ ಈ 2026ರ ಜನಗಣತಿಯ ವಿಶೇಷತೆ ಏನು, ಜನಗಣತಿ ಅಂದ್ರೇನು, ಈ ಡಿಜಿಟಲೀಕರಣ ಅಥವಾ ಸ್ವಯಂ ನೋಂದಣಿ ಮಾಡ್ತಾ ಇರುವಂತಹ ವಿಶೇಷತೆ ಏನು ಅನ್ನೋದನ್ನ ತಿಳಿಸ್ಕೊಡಿ ಮೊದಲಿಗೆ. ಭಾರತದ ಜನಗಣತಿ ಒಂದು ವಿಶೇಷವಾದ ಡಾಟಾವನ್ನು ಕಲೆಕ್ಟ್ ಮಾಡಲಿಕ್ಕೆ, ಎನ್ಯುಮರೇಷನ್ ಮಾಡಲಿಕ್ಕೆ ಮಾಡುವಂತಹ 10 ವರ್ಷಕ್ಕೊಮ್ಮೆ ಮಾಡುವಂತಹ ಒಂದು ಕಾರ್ಯಕ್ರಮ ಆಗಿರ್ತದೆ. ಇದನ್ನು ನಾನು ಹೇಗೆ ಅರ್ಥೈಸ್ತೀನಿ ಅಂತಂದರೆ, ಇದು ಪ್ರಪಂಚದಲ್ಲೇ 146 ಕೋಟಿ ಜನರನ್ನು ಒಂದು ಎಣಿಕೆಯ ಭಾಗವಾಗಿ ಮಾಡುವಂತಹ ಒಂದು ಕಾರ್ಯಕ್ರಮ. ಇದು ಸ್ವಾತಂತ್ರ್ಯಕ್ಕಿಂತ ಮುಂಚೆನೂ ಕೂಡ 1881ರಿಂದನೇ ಫಸ್ಟು ಜನಗಣತಿ, ಭಾರತದ ಜನಗಣತಿ ಸ್ಟಾರ್ಟ್ ಆಯಿತು. ನಂತರ ಅಂದರೆ ಇಂಡಿಪೆಂಡೆನ್ಸ್ ನಂತರ 1951ರಿಂದ ಜನಗಣತಿ, ಭಾರತದ ಜನಗಣತಿ 10 ವರ್ಷಕ್ಕೊಮ್ಮೆ ನಡೀತಾ ಇದೆ. ಇತ್ತೀಚೆಗೆ 2011ರ ನಂತರ 2021ರಲ್ಲಿ ಭಾರತದ ಜನಗಣತಿ ಆಗಬೇಕಾಗಿತ್ತು. ಕೋವಿಡ್ ಬಂದ ನಂತರ 2020ರಲ್ಲಿ ಮತ್ತು 2021ರಲ್ಲಿ ಕೋವಿಡ್ ಆದ ನಂತರ ಈ ಒಂದು ಜನಗಣತಿಯನ್ನು ಸಾಕಷ್ಟು ಬಾರಿ ಮುಂದೂಡಲಾಗಿತ್ತು. ಮುಂದೂಡಲಿಕ್ಕೆ ಕೋವಿಡ್ ಜೊತೆಗೆ ಹಲವಾರು ಕಾರಣಗಳು ಕೂಡ ಇತ್ತು. ಮೊದಲನೇದಾಗಿ ಏನಂತಂದರೆ, ಸಾಕಷ್ಟು ಸ್ಟೇಟ್ಸ್ಗಳು ಫಾರ್ಮ್ ಆಗ್ತಾ ಹೋಯಿತು, ಮತ್ತು ಅಡ್ಮಿನಿಸ್ಟ್ರೇಟಿವ್ ಡಿಲೇ ಆಯ್ತಾ ಹೋಯಿತು. ಜೊತೆಗೆ ಕೆಲವೊಂದು ವಲಯದಲ್ಲಿ ಒಂದು ಜಾತಿ ಜನಗಣತಿನೂ ಕೂಡ ಮಾಡಬೇಕು ಅನ್ನೋ ಒಂದು ಕೂಗು ಇತ್ತು. ಮತ್ತು ಈ ಒಂದು ಲೋಕಸಭಾ ಸೀಟ್ಗಳೇನಿದೆ ಅದನ್ನ ಡಿಲಿಮಿಟೇಷನ್ ಮಾಡಲಿಕ್ಕೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಮತ್ತು ವುಮೆನ್ ರಿಸರ್ವೇಷನ್ ಇರೋದರಿಂದ ಆ ಒಂದು ವುಮೆನ್ ರಿಸರ್ವೇಷನ್ ಕೊಡಲಿಕ್ಕೂ ಕೂಡ ಸಾಕಷ್ಟು ಮಾಹಿತಿಯ ಕೊರತೆ ಇತ್ತು. ಸೊ ಹೀಗಾಗಿ ಹಲವಾರು ಅಡ್ಮಿನಿಸ್ಟ್ರೇಟಿವ್ ಸಮಸ್ಯೆಗಳು ಮತ್ತು ಈ ಒಂದು ಅನ್ಫೋರ್ಸೀನ್ ರೀಸನ್ಸು, ಕೋವಿಡ್ನಂಥ ರೀಸನ್ಸು ಕೂಡ ಕಾರಣ ಆಯಿತು. ಅಂದರೆ ಜನಗಣತಿ ಅಂದರೆ ಏನು ಅಂತಂದರೆ, ಇದು 10 ವರ್ಷಕ್ಕೊಮ್ಮೆ ಭಾರತದ ಜನರ ಒಂದು ಗಣತಿ ಅಂದರೆ ಎನ್ಯುಮರೇಷನ್ ಮಾಡುವಂಥದ್ದು. ಅಂದರೆ ಭಾರತದಲ್ಲಿ ಎಷ್ಟು ಜನಸಂಖ್ಯೆ ಇದ್ದಾರೆ, ಆ ಜನಸಂಖ್ಯೆಯಲ್ಲಿ ಎಷ್ಟು ಜೆಂಡರ್ ಇದೆ. ಜೆಂಡರ್ ಅಂದರೆ ಗಂಡಸರ ಸಂಖ್ಯೆ ಎಷ್ಟು, ಹೆಂಗಸರ ಸಂಖ್ಯೆ ಎಷ್ಟು, ಅದರಲ್ಲೂ ಕೂಡ ಮಕ್ಕಳ ಸಂಖ್ಯೆ, ಆ ಜನರ ಒಂದು ಉದ್ಯೋಗ ಅವಕಾಶಗಳು, ಅವರ ಒಂದು ಆದಾಯ, ಅವರ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿ, ಅಥವಾ ಅವರ ಎಜುಕೇಷನ್ ಮಟ್ಟ, ಮತ್ತು ಅವರ ಉದ್ಯೋಗದ ಅವಕಾಶಗಳಲ್ಲಿ ಪಾಲ್ಗೊಳ್ಳುವಿಕೆ, ಹೌಸಿಂಗ್ ಕಂಡೀಷನ್ಸು, ಆಕ್ಸೆಸ್ ಟು ಬೇಸಿಕ್ ನೀಡ್ಸು, ಹೌಸಿಂಗ್ ಇರ್ಬೋದು, ಉದ್ಯೋಗ ಇರ್ಬೋದು, ನೀರು, ಕುಡಿಯುವ ನೀರಿಗಿರ್ಬೋದು, ಮತ್ತು ಶೌಚಾಲಯ ಇರ್ಬೋದು, ಅದೇ ರೀತಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು. ಅಂದರೆ ಭಾರತದ ಜನಗಣತಿಯನ್ನು ಹೇಗೆ ಅರ್ಥೈಸ್ಕೋಬೋದು ಅಂತಂದರೆ, ಸಾಮಾಜಿಕ, ಆರ್ಥಿಕ ಮತ್ತು ಒಂದು ಜನಸಂಖ್ಯಾ ಡಾಟಾವನ್ನು ಅಥವಾ ದತ್ತಾಂಶವನ್ನು ಕಲೆಕ್ಟ್ ಮಾಡೋದು ಅಂತಂದರೆ, ಅದನ್ನ ಫಸ್ಟ್ ಕಲೆಕ್ಟ್ ಮಾಡುವಂಥದ್ದು, ಸಂಗ್ರಹಿಸಿದ ಡಾಟಾವನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಅದನ್ನು ಕಾಂಪಿಲೇಷನ್ ಅಂತ ಮಾಡಬೇಕು. ಕಾಂಪಿಲೇಷನ್ ಅಂತಂದರೆ ಎಲ್ಲವನ್ನು ಒಟ್ಟುಗೂಡಿಸ್ಬೇಕು, ಸಮಗ್ರವಾಗಿ ಒಟ್ಟುಗೂಡಿಸ್ಬೇಕು. ಒಟ್ಟುಗೂಡಿಸಿದ್ದನ್ನು ಅನಲೈಸ್ ಮಾಡಬೇಕು, ವಿಶ್ಲೇಷಣೆಯನ್ನು ಮಾಡಬೇಕು. ವಿಶ್ಲೇಷಣೆ ಮಾಡಿದ ನಂತರ ಅದನ್ನು ಡಿಸ್ಸೆಮಿನೇಟ್ ಮಾಡಬೇಕು, ಅಂದರೆ ಎಲ್ಲರಿಗೂ ತಲುಪುವಂಗೆ ಮಾಡಬೇಕು.
ಸೊ ಈ ಕಾರ್ಯಕ್ರಮವನ್ನು ನಾವು ಏನು ಹೇಳ್ತೀವಿ, ಈ ಒಂದು ಚಟುವಟಿಕೆಯನ್ನು ನಾವೇನು ಹೇಳ್ತೀವಿ ಜನಗಣತಿ ಅಂತ ಹೇಳ್ತೀವಿ. ಸೊ ಈ ಜನಗಣತಿ ಹೇಗಿರ್ತದೆ ಅಂತಂದರೆ ಇದು ಪರ್ಫೆಕ್ಟ್ ಆಗಿರ್ತದೆ ಅಥವಾ ಅಕ್ಯುರೇಟ್ ಆಗಿರ್ತದೆ. ಯಾಕಂದರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಜನಗಣತಿಯಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳಲೇಬೇಕು. ಮತ್ತು ಪಾಲ್ಗೊಳ್ಳೋದ್ರ ಜೊತೆಗೆ ಸರಿಯಾದ ಮಾಹಿತಿಯನ್ನು, ನಿಖರವಾದ ಮಾಹಿತಿಯನ್ನು ನೀಡಬೇಕು. ತಪ್ಪು ಮಾಹಿತಿ ನೀಡಿದಾಗ ಶಿಕ್ಷೆ ಆಗುವಂಥ ಸಂದರ್ಭಗಳು ಹೆಚ್ಚಾಗಿರ್ತದೆ. ಮತ್ತು ಯಾರೂ ಕೂಡ ಮಾಹಿತಿಯನ್ನು ನಿರಾಕರಿಸುವಂತಿಲ್ಲ. ಎಲ್ಲರೂ ಮಾಹಿತಿಗಳನ್ನು ಸರಿಯಾಗಿ ಅವರ ತಿಳುವಳಿಕೆಗೆ ಮಟ್ಟಕ್ಕೆ ಸರಿಯಾಗಿ ಮಾಹಿತಿಯನ್ನು ನೀಡಬೇಕು. ಯಾಕೆಂತಂದರೆ ಈ ಮಾಹಿತಿ ಏನಾಗುತ್ತೆ, ಇದೊಂದು ಪಬ್ಲಿಕ್ ಡಾಟಾ ಆಗುತ್ತೆ ಅಥವಾ ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ. ಒಂದು ಸರ್ಕಾರಕ್ಕೆ ಒಂದು ಸರಿಯಾದ ಮಾಹಿತಿ ಸಿಗುವಂತೆ ಆಗುತ್ತೆ. ಸೊ ಈ ಒಂದು ಮಾಹಿತಿಯನ್ನು ಆಧರಿಸಿ ಸರ್ಕಾರಗಳು ಕಾನೂನನ್ನು ಅಥವಾ ಸರ್ಕಾರಗಳು ನೀತಿಯನ್ನು, ಯೋಜನೆಗಳನ್ನು ಮತ್ತು ಕೆಲವೊಂದು ವೆಲ್ಫೇರ್ ಪ್ರೋಗ್ರಾಮ್ಸ್ಗಳನ್ನು ಮತ್ತು ಡೆವಲಪ್ಮೆಂಟಲ್ ನೀಡ್ಸ್ ಏನಿದೆ, ಅಭಿವೃದ್ಧಿಯ ಅವಶ್ಯಕತೆಗಳು ಏನಿದೆ, ಉಳ್ಳವರು ಮತ್ತು ಉಳ್ಳದೇ ಇರುವಂಥ ಜನರ ಅವಶ್ಯಕತೆಗಳು ಏನಿದೆ, ಮತ್ತು ಭಾರತದ ಸ್ಥಿತಿ ವಿಶ್ವಮಟ್ಟದಲ್ಲಿ ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದಾಗ ಅವರ ಒಂದು ತಲಾ ಆದಾಯ ಇರ್ಬೋದು, ಅವರ ಜೀವನ ಮಟ್ಟ ಇರ್ಬೋದು, ಅವರ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸು ಮತ್ತು ಹೆಲ್ತ್ ಇಂಡಿಕೇಟರ್ಸು, ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡಿಕೇಟರ್ಸು, ಹೀಗೆ ಹಲವಾರು ವಲಯಗಳಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಸಮತೋಲನ ಅಥವಾ ಅಸಮತೋಲನ ಹೇಗಿದೆ ಅಥವಾ ಎಲ್ಲವೂ ಕೂಡ ಈ ಒಂದು ಜನಗಣತಿಯಿಂದ ಗೊತ್ತಾಗುತ್ತೆ. ಸೊ ಈ ಜನಗಣತಿಯಲ್ಲಿ ವಿಶೇಷತೆ ಏನಂತಂದರೆ, ಪ್ರಪ್ರಥಮ ಬಾರಿಗೆ ಈ ಒಂದು ಜನಗಣತಿಯನ್ನು ಸೆಲ್ಫ್ ಎನ್ಯುಮರೇಟ್ ಮಾಡ್ಬೋದು, ತಾವೇ ಸ್ವತಃ ನೋಂದಣಿಯನ್ನು ಮಾಡ್ಕೋಬೋದು. ಎರಡನೇದು ಡಿಜಿಟಲೈಸೇಷನ್ ಅಂತ ಮಾಡಿದ್ದಾರೆ. ಒಂದು ನಮ್ಮಲ್ಲಿರುವಂತಹ ಸ್ಮಾರ್ಟ್ ಫೋನ್ಗಳನ್ನು ಉಪಯೋಗಿಸಿ, ಇಂಟರ್ನೆಟ್ನ ಉಪಯೋಗಿಸಿ ಅದರ ಮೂಲಕ ನಾವೇ ಮಾಹಿತಿಯನ್ನು ತುಂಬಬಹುದು. ತುಂಬಿದ ನಂತರ ಅಲ್ಲಿ ಒಂದು ಐ ಡಿ ಜನ್ರೇಟ್ ಆಗುತ್ತೆ, ಸೆಲ್ಫ್ ಎನ್ಯುಮರೇಟೆಡ್ ಐ ಡಿ ಅಂತ ಜನ್ರೇಟ್ ಆಗುತ್ತೆ. ಆ ಐ ಡಿಯನ್ನು ಅವರು ಜನಗಣತಿ ಮಾಡಲಿಕ್ಕೆ ಬರುವಂತಹ ಎನ್ಯುಮರೇಟರ್ಸ್ ಏನಿರ್ತಾರೆ ಅವರಿಗೆ ನೀಡಬೇಕಾಗುತ್ತೆ. ಅವರು ಮತ್ತೆ ಆ ಒಂದು ಮಾಹಿತಿಯನ್ನು 2 ಹಂತದಲ್ಲಿ ನಾವು ಕಲೆಕ್ಟ್ ಮಾಡಬೇಕಾಗುತ್ತೆ. ಒಂದು ಏಪ್ರಿಲ್ 1ರಿಂದ ಸೆಲ್ಫ್ ಎನ್ಯುಮರೇಷನ್ನು ಸ್ಟಾರ್ಟ್ ಆಗಿದೆ. ಅಂದರೆ ಮೊಬೈಲ್ ಆ್ಯಪ್ಗಳ ಮೂಲಕ ಡಿಜಿಟಲ್ ಆನ್ಲೈನಲ್ಲಿ ಮಾಡ್ಬೋದು. ನಂತರ ಅದನ್ನು ಮಾಡಿದ ನಂತರ ಅದನ್ನು ಯಾವ ಒಂದು ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ ಫಸ್ಟ್ ಹಂತದಲ್ಲಿ ಅಂತಂದರೆ, ಈ ಒಂದು ಹೌಸಿಂಗ್ ಲಿಸ್ಟು ಮತ್ತು ಹೌಸಿಂಗ್ ಸೆನ್ಸಸ್ ಅಂತ ಮಾಡ್ತಾ ಇದ್ದಾರೆ. ಈ ಹೌಸಿಂಗ್ ಲಿಸ್ಟ್ ಮತ್ತು ಹೌಸಿಂಗ್ ಸೆನ್ಸಸ್ ಏನಪ್ಪ ಅಂತಂದರೆ, ಒಂದು ಜೀವನ ಮಟ್ಟ ಹೇಗಿದೆ, ಹೌಸಸ್ಸು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಹೇಗಿದೆ, ಅಂದರೆ ಜನರು ಯಾವ ಮಾದರಿಯ ಹೌಸ್ಗಳಲ್ಲಿ ಅಥವಾ ಮನೆಗಳಲ್ಲಿ ಬದುಕ್ತಾ ಇದ್ದಾರೆ, ಅಥವಾ RCC ಮನೆಗಳಲ್ಲಿ ಬದುಕ್ತಾ ಇದ್ದಾರಾ, ಅಥವಾ ಬೇರೆ ಬೇರೆ ಮನೆಗಳಲ್ಲಿ ಬದುಕ್ತಾ ಇದ್ದಾರಾ, ಹಂಚಿನ ಮನೆಗಳಲ್ಲಿ ಬದುಕ್ತಾ ಇದ್ದಾರಾ, ಅಥವಾ ಗುಡಿಸಲಲ್ಲಿ ಬದುಕ್ತಾ ಇದ್ದಾರಾ, ಆ ರೀತಿ ಮಾಹಿತಿ ಕೊಡ್ತೇವೆ. ಜೊತೆಗೆ ಆ ಒಂದು ಮನೆಗಳ ಮಾಹಿತಿ ಜೊತೆಗೆ ಅವರ ಒಂದು ಸವಲತ್ತುಗಳು ಏನು ಪಡ್ಕೊಂಡಿದ್ದಾರೆ ಅವರು ಇನ್ ಟರ್ಮ್ಸ್ ಆಫ್ ಎಕನಾಮಿಕ್ ಮತ್ತು ಸೋಷಿಯಲ್ ಗೂಡ್ಸ್ ಅಂತಂದರೆ ಎಜುಕೇಷನ್ ಹೇಗಿದೆ, ಮತ್ತು ಅವರ ಒಂದು ಮನೆಯಲ್ಲಿ ಏನೇನು ಸಾಮಗ್ರಿಗಳಿದೆ, TV ಇದೆಯಾ, ಟೆಲಿಫೋನ್ ಇದೆಯಾ, 2 ವೀಲರ್ಸ್ ಇದೆಯಾ, 4 ವೀಲರ್ಸ್ ಇದೆಯಾ, ಜೊತೆಗೆ ಇನ್ನಿತರ ಮಾಹಿತಿಗಳನ್ನು ಅಲ್ಲಿ ಕಲೆಕ್ಟ್ ಮೊದಲನೇ ಹಂತದಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಎರಡನೇ ಹಂತದ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 2027 ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ. ಅದು ಪಾಪ್ಯುಲೇಷನ್ ಎನ್ಯುಮರೇಷನ್ನು, ಅದರಲ್ಲಿ ಜನಸಂಖ್ಯೆಯ ಜನಗಣತಿ ಅಂತ ಹೇಳ್ಬೋದು. ಅದರಲ್ಲಿ ಸಮಗ್ರವಾಗಿ ಜನರ ಒಂದು ಜೀವನ ಮಟ್ಟ ಹೇಗಿದೆ, ಅದರಲ್ಲಿ ಎಜುಕೇಷನಿಂದ ಹಿಡಿದು ಮತ್ತು ಆ ಒಂದು ಜನರ ಏಜ್ ಇರ್ಬೋದು, ಅವರ ಒಂದು ವಿದ್ಯಾಭ್ಯಾಸ ಇರ್ಬೋದು, ಆರೋಗ್ಯ ಇರ್ಬೋದು, ಅವರ ಜೆಂಡರ್ ಡಿಸ್ಪ್ಯಾರಿಟಿ ನೋಡಲಿಕ್ಕೆ ಅಥವಾ ಜೆಂಡರ್ ಇರ್ಬೋದು. ಅದೇ ರೀತಿ ಅವರು
ಬೇರೆ ಬೇರೆ ಉದ್ಯೋಗ ಅವಕಾಶಗಳು ಹೇಗಿದೆ, ಮತ್ತು ಅವರ ಒಂದು ಲಿವಿಂಗ್ ಸ್ಟೈಲು ಅಥವಾ ಪ್ಯಾಟ್ರನ್ ಹೇಗಿದೆ, ಎಲ್ಲವನ್ನು ಸುದೀರ್ಘವಾಗಿ ಕಲೆಕ್ಟ್ ಮಾಡಿ ಗಣತಿಯನ್ನು ಮಾಡಲಾಗ್ತದೆ. ಓಕೆ ಸರ್, ಈಗ ಪ್ರಮುಖವಾಗಿ ಈಗ ಡಿಜಿಟಲೀಕರಣ ಆಗ್ತಾ ಇರೋದ್ರಿಂದ ಈ ಹಿಂದೆ ಆಗ್ತಾ ಇದ್ದಂತಹ ಗಣತಿಗೂ ಈಗ ಡಿಜಿಟಲೀಕರಣ ಆಗ್ತಾ ಇರೋದ್ರಿಂದ ಏನು ವ್ಯತ್ಯಾಸ ಕಂಡುಬರುತ್ತೆ? ಎಲ್ಲರೂ ಕೂಡ ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅಂತ ಒಂದು ಪ್ರಶ್ನೆ. ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಎಲ್ಲರೂ ಕೂಡ ಮೊಬೈಲ್ ಯೂಸ್ ಮಾಡ್ತಾರಾ ಅದು ಒಂದು, ಅಥವಾ ಇಂಟರ್ನೆಟ್ ಸಮಸ್ಯೆ ಇರಬಹುದು. ಸೊ ಹೇಗೆ ಇದು ಅಕ್ಯುರೇಟ್ ಆಗಿ ಆಗುತ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಇದು ಒಳ್ಳೆ ಪ್ರಶ್ನೆಯನ್ನೇ ನೀವು ಕೇಳಿದ್ದೀರಾ. ಈಗ ಭಾರತದಲ್ಲಿ ಸಾಕಷ್ಟು ಅಸಮತೋಲನಗಳಿದೆ. ಅಸಮತೋಲನ ಇನ್ಕಮ್ನಲ್ಲಿ ಅಸಮತೋಲನ ಇರೋದ್ರ ಜೊತೆಗೆ ಈ ಒಂದು ಪ್ರಾದೇಶಿಕ ಅಸಮತೋಲನ ಇರೋವಂಥದ್ದು. ಪ್ರಾದೇಶಿಕ ಅಸಮತೋಲನ ಅಂತಂದರೆ ಅರ್ಬನ್ ಮತ್ತು ರೂರಲ್ ಏರಿಯಾನಲ್ಲಿ ಇರುವಂಥ ಅಸಮತೋಲನ, ಮತ್ತು ಡೆವಲಪ್ಮೆಂಟಲ್ಲಿ ಇರುವಂತಹ ಅಸಮತೋಲನ, ಮತ್ತು ನಾಲೆಡ್ಜ್ನಲ್ಲಿ ಅಥವಾ ವಿದ್ಯಾಭ್ಯಾಸದಲ್ಲಿರುವಂತಹ ಅಸಮತೋಲನ, ಈ ಒಂದು ಡಿಜಿಟಲ್ ಡಿವೈಡ್ ಇಲ್ಲಿನಲ್ಲಿರುವಂಥ ಅಸಮತೋಲನ. ಸೊ ಈ ಒಂದು ಪಾಪ್ಯುಲೇಷನ್ ಸೆನ್ಸಸ್ಸು ಮಾಡಬೇಕಾದಾಗ ಒಂದು ಡಿಜಿಟಲ್ ಮೆಥಡ್ ಅಥವಾ ಮಾದರಿಯನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಸಾಮಾನ್ಯವಾಗಿ ಮೊಬೈಲ್ ಫೋನು ಬೇಕೇ ಬೇಕಾಗುತ್ತೆ, ಸ್ಮಾರ್ಟ್ಫೋನ್ ಬೇಕೇ ಬೇಕು. ಸ್ಮಾರ್ಟ್ಫೋನ್ ಜೊತೆಗೆ ಇಂಟರ್ನೆಟ್ ಕನೆಕ್ಷನ್ನು ಇರಬೇಕು. ಆ ಇಂಟರ್ನೆಟ್ ಕನೆಕ್ಷನ್ ಕ್ವಾಲಿಟಿ ಚೆನ್ನಾಗಿರಬೇಕು, ಸ್ಪೀಡ್ ಇರಬೇಕು. ಯಾಕಂತಂದರೆ ಅಲ್ಲಿ ಒಂದು ಐ ಡಿ ಜನ್ರೇಟ್ ಮಾಡಬೇಕಾಗತ್ತೆ. ಜೊತೆಗೆ ಐ ಡಿ ಜನ್ರೇಟ್ ಮಾಡಿದ್ಮೇಲೆ ಅದು ಲೊಕೇಶನನ್ನು ಕೇಳುತ್ತೆ, ಅಥವಾ ಒಂದು ಮನೆ ಎಲ್ಲಿದೆ, ಯಾವ ಪ್ರದೇಶದಲ್ಲಿದೆ ಅನ್ನೋದನ್ನ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಗೂಗಲ್ ಮ್ಯಾಪನ್ನು ಅಥವಾ ಮ್ಯಾಪನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಅಪ್ಲೋಡ್ ಮಾಡದೆ ಇದು ಪ್ರೊಸೆಸ್ಸು ಕಂಟಿನ್ಯೂ ಆಗೋದಿಲ್ಲ. ಸೊ ಹೀಗಾಗಿ ಈ ಒಂದು ಡಿಜಿಟಲ್ ಡಿವೈಡ್ ಇರುವಂತಹ ಕಾಲದಲ್ಲಿ ಅವ್ರೇನು ಮಾಡಿದ್ದಾರೆ ಅಂತಂದರೆ, ಯಾರು ಡಿಜಿಟಲಿ ಆಕ್ಸೆಸಿಬಿಲಿಟಿ ಇದೆಯೋ ಅವರು ಡಿಜಿಟಲಿ ಎನ್ಯುಮರೇಷನ್ ಮಾಡ್ಬೋದು, ಸ್ವತಃ ಎನ್ಯುಮರೇಷನ್ ಮಾಡ್ಬೋದು. ಯಾರಿಗೆ ಡಿಜಿಟಲಿ ಎನ್ಯುಮರೇಷನ್ ಮಾಡೋಕ್ಕಾಗೋದಿಲ್ಲ ಅವರು ನೇರವಾಗಿ ಎನ್ಯುಮರೇಟರ್ಸ್ ಬಂದಾಗ ನೇರವಾಗಿ ಮಾಹಿತಿಯನ್ನು ನೀಡ್ಬೋದು. ಸೊ ಇದು ಡಿಜಿಟಲೀಕರಣ ಮಾಡಿರೋದ್ರಿಂದ ಅಥವಾ ಡಿಜಿಟಲ್ ಸೆನ್ಸಸ್ ಮಾಡಿರೋದ್ರಿಂದ ಡಾಟಾ ಅಕ್ಯುರೇಟ್ ಆಗಿರ್ತದೆ, ಸಾಕಷ್ಟು ಮಾಹಿತಿ ಪರಿಪಕ್ವವಾಗಿರ್ತದೆ, ಅಕ್ಯುರೇಟ್ ಇರ್ತದೆ, ಮತ್ತು ಕಾಂಪ್ರಹೆನ್ಸಿವ್ ಆಗಿರ್ತದೆ. ಮತ್ತು ಎಲ್ಲ ಒಂದು ಎನ್ಯುಮರೇಟರು ಅವರು ಏನು ಫಿಲಪ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಒಂದೊಂದು ಸಾರಿ. ಅದರಿಂದ ನಾವೇ ನಮ್ಮ ಮಾಹಿತಿಯನ್ನು ನೀಡೋದ್ರಿಂದ ಅದು ನಾವು ಜವಾಬ್ದಾರರಾಗಿರ್ತೀವಿ, ಜೊತೆಗೆ ಅದು ಪರ್ಫೆಕ್ಟ್ ಆಗಿರ್ತದೆ. ಸೊ ಹೀಗಾಗಿ ಹಿಂದೆ ಎಲ್ಲ ಮಾಡಿದಂಥ ಎನ್ಯುಮರೇಷನಲ್ಲಿ ಸಾಕಷ್ಟು ಕಾಗದ ಅಥವಾ ಫಿಸಿಕಲ್ ಎನ್ಯುಮರೇಷನ್ ಆದ್ದರಿಂದ ಮಾಹಿತಿ ಎಂಟ್ರಿ ಮಾಡುವಾಗ ಅಥವಾ ಅನಾಲಿಸಿಸ್ ಮಾಡುವಾಗ ಅಥವಾ ಬೇರೆ ಬೇರೆ ಹಂತದಲ್ಲಿ ಸಾಕಷ್ಟು ಅಕ್ಯುರಸಿ ಇರಲಿಲ್ಲ. ಆ ಒಂದು ಕಾರಣವನ್ನು ಜೊತೆಗೆ ಮನಗಂಡು, ಜೊತೆಗೆ ಒಂದು ನಮ್ಮಲ್ಲಿ ತಂತ್ರಜ್ಞಾನ ಸಾಕಷ್ಟು ಲಭ್ಯ ಇದೆ. ನಾವೆಲ್ಲ ಸಾಕಷ್ಟು ಭಾರತದಲ್ಲಿ ಈ ಒಂದು ಸರ್ವಿಸ್ ಸೆಕ್ಟರ್ನಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿರುವಂಥದ್ದು, ಈ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡ್ತಾ ಇರುವಂಥದ್ದು, ಡಿಜಿಟಲೀಕರಣಕ್ಕೆ ಸಾಕಷ್ಟು ಪ್ರೋತ್ಸಾಹ ನೀಡ್ತಾ ಇರುವಂಥದ್ರಿಂದ ಸಾಮಾನ್ಯವಾಗಿ ಜನರಿಗೆ ಅವೇರ್ನೆಸ್ಸು ಬಂದಿದೆ. ಬಟ್ ಕೆಲವೊಂದು ಹಳ್ಳಿಗಾಡಿನಲ್ಲಿ, ಕೆಲವೊಂದು ಗುಡ್ಡ ಪ್ರದೇಶಗಳಲ್ಲಿ, ಮತ್ತು ಎಲ್ಲಿ ಎಜುಕೇಷನ್ ಮಟ್ಟ ಕಡಿಮೆ ಇರ್ತದೆ ಅಲ್ಲಿ ಈ ಒಂದು ತಂತ್ರಜ್ಞಾನವನ್ನು ಬಳಸ್ಕೊಂಡು ಎನ್ಯುಮರೇಷನ್ ಮಾಡಲಿಕ್ಕೆ ಅವ್ರಿಗೆ ಕಷ್ಟ ಆಗ್ಬೋದು. ಸೊ ಹೀಗಾಗಿ ಒಂದು ಕಡೆ ಇದು ಡಾಟಾ ಅಕ್ಯುರೇಸಿ ಜಾಸ್ತಿ ಆಗುತ್ತೆ ಡಿಜಿಟಲೀಕರಣದಿಂದ, ಮತ್ತು ಇನ್ನೊಂದು ಕಡೆ ಅಂತಂದರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗದೇ ಇರುವಂಥದ್ದು. ಸೊ ಹೀಗಾಗಿ ಕೆಲವೊಂದು ಸವಲತ್ತುಗಳು ಇಲ್ಲದೆ ಇರೋದ್ರಿಂದ ಇದು ಎಷ್ಟು ಪರ್ಸೆಂಟ್ ಜನ ಈ ಒಂದು ಸೆಲ್ಫ್ ಎನ್ಯುಮರೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಈ ಒಂದು ಮಾಹಿತಿ ನಮಗೆ ಈ ಒಂದು ಡಾಟಾದಿಂದ ಸಿಗುತ್ತೆ. ಸರ್, ಈಗ ಒಂದು ಜನಗಣತಿ ಅಥವಾ ಗಣತಿ ಮಾಡೋದು ದೇಶದ ಪ್ರಗತಿಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾವ ರೀತಿ ನಾವು ಗಣತಿಯಲ್ಲಿ ಪಾರದರ್ಶಕವಾಗಿ ಅಥವಾ ನಮ್ಮ ಸ್ವಯಂ ಮಾಹಿತಿಯನ್ನು ನೀಡೋದ್ರಿಂದ ದೇಶದ ಪ್ರಗತಿಗೆ ಯಾವ ಮಟ್ಟದಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ ಸರ್? ಸೊ ಅದರಿಂದ ಅದು ಗೌರ್ಮೆಂಟ್ ಡಾಟಾ ಆಗಿರೋದ್ರಿಂದ ಸಾಕಷ್ಟು ಸಂಶೋಧನೆಗಳಲ್ಲಿ ಅದನ್ನು ಬಳಸ್ಕೋಬೋದು, ಸಾಕಷ್ಟು ನೀತಿ ನಿರೂಪಣೆಗಳಲ್ಲಿ ಆ ಡಾಟಾವನ್ನು ನಾವು ಬಳಸ್ಕೋಬೋದು, ಮತ್ತು ಡೆವಲಪ್ಮೆಂಟಲ್ ನೀಡ್ಸು ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ಒಂದು ಸೆನ್ಸಸ್ ಡಾಟಾ ಏನಿದೆ
ಆ ಒಂದು ಡಾಟಾದ ಒಂದು ಕೊರತೆ ಇತ್ತೀಚೆಗೆ ಕಾಣ್ತಾ ಇತ್ತು. 2011ರಲ್ಲಿ ಆಗದಂಥದ್ದು ಸೆನ್ಸಸ್ಸು. ಅದರ ನಂತರ ಸಾಕಷ್ಟು ಪಾಲಿಸಿ ಅಥವಾ ನೀತಿ ನಿರೂಪಣೆ ಮಾಡೋದಕ್ಕೆ ಸಾಕಷ್ಟು ಅಡೆತಡೆಗಳಿತ್ತು. ಸೊ ಹೀಗಾಗಿ ಈ ಒಂದು ಮಾಹಿತಿ ಸಿಗೋದ್ರಿಂದ ಭಾರತದ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಭಾರತದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ಒಂದು ಕಡೆ ಹೇಳ್ತಾರೆ. ಭಾರತದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಬಟ್ ಈ ಒಂದು ಇನ್ಕಮ್ ಮತ್ತು ವೆಲ್ತ್ ಇನ್ಇಕ್ವಾಲಿಟಿ ಹೆಚ್ಚಾಗ್ತಾ ಇದೆ, ಮತ್ತು ಜೆಂಡರ್ ಗ್ಯಾಪ್ ಹೆಚ್ಚಾಗ್ತಾ ಇದೆ, ಶ್ರೀಮಂತರು ಮತ್ತು ಬಡವರಲ್ಲಿ ಸಾಕಷ್ಟು ಅಂತರ ಹೆಚ್ಚಾಗ್ತಾ ಇದೆ ಅನ್ನೋವಂಥದ್ದು. ಮತ್ತು ಅದೇ ರೀತಿ ರೂರಲ್ ಮತ್ತು ಅರ್ಬನ್ ನಡುವೆ ಡಿವೈಡ್ ಜಾಸ್ತಿ ಆಗ್ತಾ ಇದೆ, ಮೈಗ್ರೇಷನ್ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಕೆಲವು ಸೌಲಭ್ಯಗಳು ಈ ಒಂದು ಸೋಷಿಯಲಿ ಮತ್ತು ಎಕನಾಮಿಕಲಿ ಡೌನ್ ಟ್ರಾಡನ್ ಅಂತ ಏನು ಹೇಳ್ತಾರೆ, SC ST ವುಮೆನ್ನು ಮತ್ತು OBCಸು, ಮೈನಾರಿಟೀಸು, ಮತ್ತು ಚಿಲ್ಡ್ರನ್ನು, ಏಜ್ಡು, ಮತ್ತು ಟ್ರಾನ್ಸ್ಜೆಂಡರ್ಸು ಅಥವಾ ಥರ್ಡ್ ಜೆಂಡರ್ ಅಂತ ಏನು ಹೇಳ್ತೀವಿ. ಸೊ ಇವ್ರಿಗೆಲ್ಲ ಸರಿಯಾದ ಕಾರ್ಯಕ್ರಮಗಳು ಅವರಿಗೆ ತಲುಪ್ತಾ ಇಲ್ಲ ಅನ್ನೋ ಒಂದು ಚರ್ಚೆಗಳು ಸಾಕಷ್ಟು ಆಗ್ತಾ ಇದೆ. ಸೊ ಇದಕ್ಕೆಲ್ಲ ಪ್ರಮುಖವಾದ ಉತ್ತರ ಏನು ಅಂತಂದರೆ, ಈ ಒಂದು 2026, 27ನಲ್ಲಿ ಕಲೆಕ್ಟ್ ಮಾಡುವಂಥ 2 ಹಂತದ ಒಂದು ಹೌಸಿಂಗ್ ಲಿಸ್ಟು ಮತ್ತು ಪಾಪ್ಯುಲೇಷನ್ ಎನ್ಯುಮರೇಷನ್ನು ಸಾಕಷ್ಟು ಮಾಹಿತಿಯನ್ನು ನೀಡುತ್ತೆ. ಸೊ ಈ ಮಾಹಿತಿಯನ್ನು ಆಧರಿಸಿ ನಾವು ಡೆವಲಪ್ಮೆಂಟು ಯಾವ ಕಡೆ ಮಾಡಬೇಕು, ಹೇಗೆ ಮಾಡಿದ್ರೆ ಅದನ್ನು ನಾವು ಹೆಚ್ಚು ಅಭಿವೃದ್ಧಿಯ ಕಡೆ ನಾವು ಮಾಡ್ಬೋದು, ಮತ್ತು ಎಲ್ಲರನ್ನೂ ಒಳಗೊಂಡಂತಹ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಈ ಒಂದು ಜಾತಿ ಗಣತಿ ಏನು ಹೇಳ್ತೀವಿ, ಸೋಸಿಯೋ ಎಕನಾಮಿಕ್ ಡಾಟಾ ಏನಿದೆ, ಆ ಡಾಟಾವು ಕೂಡ ಒಂದು ರಿಸರ್ವೇಷನನ್ನು ಕೊಡಬೇಕಾ ಅಥವಾ ಬೇಡವಾ, ಅಥವಾ ಎಕ್ಸ್ಟೆಂಡ್ ಮಾಡಬೇಕಾದ್ರೆ ಹೇಗೆ ಎಕ್ಸ್ಟೆಂಡ್ ಮಾಡಬೇಕು, ಅಥವಾ ಇತ್ತೀಚೆಗೆ ಸಾಕಷ್ಟು ಚರ್ಚೆಯಲ್ಲಿರುವಂಥದ್ದು ಇಂಟರ್ನಲ್ ರಿಸರ್ವೇಷನ್ ವಿತಿನ್ SC ST OBC ಮತ್ತು ಬೇರೆ ಬೇರೆ ಕಾಸ್ಟ್ಗಳಲ್ಲಿ ಇಂಟರ್ನಲ್ ರಿಸರ್ವೇಷನ್ನ ಹೇಗೆ ನಾವು ಅದನ್ನು ಹಂಚಿಕೆ ಮಾಡಬೇಕು, ಹಂಚಿಕೆ ಮಾಡೋದ್ರ ಮೂಲಕ ರಿಸರ್ವೇಷನ್ ರೋಸ್ಟರ್ನ ಹೇಗೆ ಫಿಕ್ಸ್ ಮಾಡಬೇಕು. ಸೊ ಈ ಮಾಹಿತಿಗಳಲ್ಲೆಲ್ಲ ನಾವು ಒಂದು ಸರಿಯಾದ ಸೈಂಟಿಫಿಕ್ ಡಾಟಾ ಅಂತ ಏನಿದೆ ಆ ಡಾಟಾವನ್ನು ಉಪಯೋಗಿಸಿ ನಾವು ನಿರ್ಧಾರವನ್ನು ಕೈಗೊಂಡಾಗ ಅದು ಜನರಲ್ಲಿ ಆತಂಕ ಅಥವಾ ಗೊಂದಲ ಇರೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಒಪ್ಕೋಬೇಕಾಗುತ್ತೆ ಆ ಡಾಟಾವನ್ನು. ಸೊ ಅದರಿಂದ ಈ ಒಂದು ಡಾಟಾವನ್ನು ನಾವು ಏನು ಕರಿತೀವಿ ಅಂತಂದರೆ, ಇಟ್ ಈಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್, ಪಬ್ಲಿಕ್ ಡಾಟಾ. ಸೊ ಹಾಗಾಗಿ ಇದು ಪರಿಪಕ್ವವಾಗಿರ್ತದೆ, ಸಮಗ್ರವಾಗಿರ್ತದೆ ಮತ್ತು ಸೈಂಟಿಫಿಕ್ ಆಗಿರ್ತದೆ. ಓಕೆ ಸರ್, ಈ ಬಾರಿಯ ವಿಶೇಷ ಅಂತ ಹೇಳಿದರೆ ಅದೇ ಸ್ವಯಂ ನೋಂದಣಿ ಮಾಡ್ಕೊಳ್ಳೋದು ಪ್ರತಿಯೊಬ್ಬರು ಕೂಡ ಮಾಡ್ಕೋಬೇಕಾಗುತ್ತೆ. ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಅಂತ ಈ ಸ್ವಯಂ ನೋಂದಣಿ ಮಾಡ್ಕೊಳ್ಳೋದು, ಜೊತೆಗೆ ಈಗ ಎಲ್ಲಿ ತನಕ ಮಾಡ್ಕೋಬೋದು? ಈಗ 2027 ತನಕ ಗಣತಿ ನಡೆಯುತ್ತೆ ಅಂತ ಹೇಳಿದರೆ ನಾವು ಸ್ವಯಂ ಆಗಿ ನೋಂದಣಿ ಮಾಡ್ಕೊಳ್ಳೋಕ್ಕೆ ಇಷ್ಟೊಂದು ಟೈಮ್ ಫಿಕ್ಸ್ ಮಾಡಿದ್ದಾರೆ, ಹೇಗೆ? ಈ ಬಾರಿ ಸ್ವಯಂ ನೋಂದಣಿ ಮಾಡ್ಕೊಳ್ಳಿಕ್ಕೆ ಟೈಮ್ ಫಿಕ್ಸ್ ಮಾಡಿದ್ದಾರೆ. ಏಪ್ರಿಲ್ 1ರಿಂದನೇ ಸ್ಟಾರ್ಟ್ ಆಗಿದೆ ಕರ್ನಾಟಕದಲ್ಲಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ ನಡೀತಾ ಇರೋದ್ರಿಂದ ವಿವಿಧ ಹಂತದಲ್ಲಿ ಅವರಿಗೆ ಟೈಮನ್ನು ನೀಡಿದ್ದಾರೆ. ಕೇಂದ್ರಾಡಳಿತ ಪ್ರದೇಶಗಳಿಗೆ ಮತ್ತು ಸ್ಟೇಟ್ಗಳಲ್ಲಿ ಈಗ ವೆಸ್ಟ್ ಬೆಂಗಾಲ್, ಕೇರಳ, ತಮಿಳುನಾಡು ಇಲ್ಲೆಲ್ಲ ಎಲೆಕ್ಷನ್ ನಡೀತಾ ಇದೆ. ಸೊ ಅಲ್ಲಿ ಬೇರೆ ಬೇರೆ ಟೈಮಿಂಗ್ಸನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಏಪ್ರಿಲ್ 1ರಿಂದ ಪ್ರಾರಂಭ ಆಗಿದೆ. ಇದು ಸೆಪ್ಟೆಂಬರ್ವರೆಗೂ ನಡೆಯುವಂಥದ್ದು. ಸೆಲ್ಫ್ ಎನ್ಯುಮರೇಷನ್ ಮಾಡಿದ ನಂತರ ಒಂದು ID ಡೆವಲಪ್ ಆಗುತ್ತೆ. ಸೊ ID ಡೆವಲಪಲ್ಲಿ ಫಸ್ಟ್ ಹಂತದಲ್ಲಿ ನಾವು ಮೊದಲೇ ಹೇಳ್ದಂಗೆ ಹೌಸ್ ಲಿಸ್ಟಿಂಗು ಮತ್ತು ಹೌಸಿಂಗ್ ಸೆನ್ಸಸ್ಸನ್ನು ಮಾಡ್ತಾರೆ. ಸೊ ಈ ಒಂದು ಐಡಿಯನ್ನು ಎನ್ಯುಮರೇಟರ್ಸು ಅಥವಾ ಜನಗಣತಿದಾರರು ಏನು ಬರ್ತಾರೆ, ಟೀಚರ್ಸು 32 ಲಕ್ಷ ಟೀಚರ್ಸನ್ನು ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಮನೆಗಳಿಗೆ ಹೋಗಿ ಈ ಒಂದು ಐಡಿಯನ್ನು ಜನ್ರೇಟ್ ಆಗಿದ್ದರೆ ಆ ಐಡಿಯನ್ನು ಅವ್ರಿಗೆ ತೋರಿಸಿದ್ರೆ ಅವರು ಮಾಹಿತಿ ಸರಿಯಾಗಿದೆಯಾ ಇಲ್ವಾ ಅಂತ ಮತ್ತೆ ವೆರಿಫಿಕೇಶನ್ ಮಾಡಿ ಅದನ್ನು ಅಥೆಂಟಿಕೇಟ್ ಮಾಡ್ತಾರೆ. ಈಗ ಒಂದ್ಸಲ ಸ್ವಯಂ ನೋಂದಣಿ ಮಾಡಿ ಅವ್ರು ಮತ್ತೆ ಮನೆಗೆ ಕೂಡ ಬಂದಾಗ ಅದನ್ನು ಕೊಡಬೇಕು, ID ಕೊಡಬೇಕಾಗುತ್ತೆ. ID ಕೊಟ್ಟಾಗ ಅವರು ಮಾಹಿತಿ ನೀಡಿರೋದನ್ನ ಮತ್ತೆ ರಿವೆರಿಫಿಕೇಶನ್ ಮಾಡ್ತಾರೆ, ಮತ್ತೆ ಅಥೆಂಟಿಕೇಟ್ ಮಾಡ್ತಾರೆ. ಅಥೆಂಟಿಕೇಟ್ ಮಾಡಿ ಅವರ ಒಂದು ಒಪ್ಪಿಗೆ ಪಡ್ಕೊಂಡು ಅದನ್ನು ಏನು ಮಾಡ್ತಾರೆ, ಒಂದು ಡಾಟಾವನ್ನು ಅಪ್ಲೋಡ್ ಮಾಡ್ತಾರೆ. ಸೊ ಈಗ ಮೊದಲನೇದು ಕ್ವಶನೇರ್ ಮಾತ್ರ ಈಗ ಲಭ್ಯ ಇದೆ. ಎರಡನೇ ಹಂತದ ಏನು ಪಾಪ್ಯುಲೇಷನ್ ಎನ್ಯುಮರೇಷನ್ ಏನಿದೆ ಅದು ನೆಕ್ಸ್ಟ್ ಫೆಬ್ರವರಿ 1ರಿಂದ ಕಮೆನ್ಸ್ ಆಗುತ್ತೆ. ಅದು ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಏನು ಅಂತ ಗೊತ್ತಾಗ್ತಾ ಇಲ್ಲ.
ಬಟ್ 2028ಕ್ಕೆ ಈ ಒಂದು ಜನಗಣತಿಯ ರಿಪೋರ್ಟ್ ವರದಿ ಎಲ್ರಿಗೂ ಲಭ್ಯವಾಗುತ್ತೆ ಅಂತ ಗೌರ್ಮೆಂಟು ಸ್ಪಷ್ಟಪಡಿಸ್ತಾ ಇದೆ. ಸೊ ಹೀಗಾಗಿ ಈ ಜನಗಣತಿ ಎಷ್ಟು ಎಫೆಕ್ಟಿವ್ ಆಗಿರಬೇಕು ಅಂತಂತಂದರೆ, ಸಹಜವಾಗಿ ಈ ಒಂದು ಎಲ್ಲರ ಪಾಲ್ಗೊಳ್ಳುವಿಕೆ ಆಗಬೇಕು ಅಂತಂದರೆ ಅವರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಫಸ್ಟು ಅವೇರ್ನೆಸ್, ಜಾಗೃತಿ ಮೂಡಿಸ್ಬೇಕು. ಜಾಗೃತಿಯನ್ನು ಮೂಡಿಸೋದ್ರ ಜೊತೆಗೆ ಆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ, ಆ ಆ್ಯಪ್ನಲ್ಲಿ ಇರುವಂತಹ ಅಂಶಗಳೇನೇನು, ಇನ್ಫಾರ್ಮೇಷನ್ ಏನೇನು ಕೊಡಬೇಕು, ಆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಅವ್ರಿಗೆ ಮಾಹಿತಿ ಇರಬೇಕಾಗುತ್ತೆ. ಒಂದು ದೇಶದ ಪ್ರಗತಿಯಲ್ಲಿ ಗಣತಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಬಾರಿ ಗಮನಿಸೋದಾದರೆ ಇಷ್ಟೊಂದು ಗ್ಯಾಪ್ ಆಗಿದೆ. ಈ ಗ್ಯಾಪ್ ಈಗ ಆಗ್ತಾ ಇರುವಂಥ ಜನಗಣತಿಗೆ ಅಥವಾ ಗಣತಿಗೆ ಅನುಕೂಲ ಆಗಿದೆಯಾ ಅಥವಾ ಅನಾನುಕೂಲ ಆಗಿದೆಯಾ ಅಂತ ನಿಮ್ಗೇನು ಅನಿಸುತ್ತೆ ಸರ್? ಇದು 2021ರಲ್ಲೇ ಆಗಿದ್ದರೆ ತುಂಬ ಅನುಕೂಲ ಆಗಿರ್ತಿತ್ತು. ಯಾಕಂತಂದರೆ ಆವಾಗ ಸಾಕಷ್ಟು ಅಭಿವೃದ್ಧಿಯ ನೀತಿಗಳನ್ನು ಆವಾಗಲೇ ಮಾಡಿ ನಾವು ಸಾಕಷ್ಟು ಕೋರ್ಸ್ ಕರೆಕ್ಷನ್ ಅಂತ ಹೇಳ್ತೀವಿ, ಇವು ಡೆವಲಪ್ಮೆಂಟಲ್ ನೀಡ್ಸನ್ನು ಸರಿಯಾಗಿ ಐಡೆಂಟಿಫೈ ಮಾಡಿ ಅದ್ರ ಮೂಲಕ ತಮ್ಮಲ್ಲಿ ಸರ್ಕಾರದ ನೀತಿಗಳನ್ನು, ನಿರೂಪಣೆಗಳನ್ನು ಸರಿಪಡಿಸಲಿಕ್ಕೆ ಅವಕಾಶಗಳಿತ್ತು. ಸೊ ಹೀಗಾಗಿ ಲೇಟಾಗಿರೋದ್ರಿಂದ ಒಂದೇ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ ಡಿಜಿಟಲೀಕರಣದಿಂದ ನಾವು ಮಾಹಿತಿಯನ್ನು ಸಂಗ್ರಹಿಸ್ಬೋದು. ಎರಡನೇದಾಗಿ ಡಿಲಿಮಿಟೇಷನ್ ಬಗ್ಗೆ ನಾವು ಸಾಕಷ್ಟು ಜನರಿಗೆ ಗೊಂದಲ ಇದೆ, ಆ ಗೊಂದಲಗಳನ್ನು ಹೋಗಲಾಡಿಸ್ಬೇಕಾಗುತ್ತೆ. ಈ ಒಂದು ಡಿಲಿಮಿಟೇಷನ್ನ ಮಾಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಇದು ಉತ್ತರ ಭಾರತದಲ್ಲಿ ಸಾಕಷ್ಟು ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ದಕ್ಷಿಣ ಭಾರತದಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್ ಪಾಲಿಸಿಗಳನ್ನು ಜಾರಿಗೆ ತಂದಿರೋದ್ರಿಂದ ಇಲ್ಲಿ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ. ಇದರಿಂದ ಲೋಕಸಭಾ ಸೀಟ್ ಏನಿದೆ 543 ಸೀಟ್ಸ್ಗಳು, ಅಲ್ಲಿ ಜಾಸ್ತಿ ಸೀಟ್ಗಳ ಲಭ್ಯತೆ ಹೆಚ್ಚಾಗುತ್ತೆ, ಇಲ್ಲಿ ಸೀಟ್ಗಳ ಕಡಿಮೆ ಆಗುವಂಥ ಚಾನ್ಸಸ್ ಇರ್ತದೆ. ಇದರಿಂದ ಒಂದು ಪೊಲಿಟಿಕಲ್ ರ್ಯಾಮಿಫಿಕೇಷನ್ಸು ಇರುವಂಥದ್ದು ಇದೆ. ಸೊ ಹೀಗಾಗಿ ಇದನ್ನು ಎಷ್ಟು ಒಪ್ಕೊಳ್ತಾರೆ ಅನ್ನೋದು ಒಂದು ದೊಡ್ಡ ಸಮಸ್ಯೆನೇ ಇದೆ. ಜೊತೆಗೆ ಏನಂತಂದರೆ ಈ ಒಂದು ವುಮೆನ್ ರಿಸರ್ವೇಷನ್ ಬರ್ತಾ ಇದೆ. ಈ ವುಮೆನ್ ರಿಸರ್ವೇಷನಲ್ಲಿ ಒಂದು ಜೆಂಡರ್ ಗ್ಯಾಪ್ ಜೊತೆಗೆ ಎಷ್ಟು ಪರ್ಸೆಂಟೇಜು ವುಮೆನ್ಗೆ ರಿಸರ್ವೇಷನ್ ಕೊಡಬೇಕು. ಈಗ ವುಮೆನ್ನು 50% ವುಮೆನ್ನು 50% ಮೆನ್ ಇದ್ದಾಗ 35% ವುಮೆನ್ ರಿಸರ್ವೇಷನ್ ಎಷ್ಟು ಕರೆಕ್ಟ್ ಇರ್ತದೆ, ಅದನ್ನು ಹೇಗೆ ಅರ್ಥೈಸಬೇಕಾಗುತ್ತೆ ಅನ್ನೋದು ಸಹ ಕೆಲವೊಂದು ಕ್ಲಿಷ್ಟ ಸಮಸ್ಯೆಗಳು ಎದುರಾಗ್ಬೋದು. ಜೊತೆಗೆ ಇನ್ನೂ ಕೆಲವು ಪೊಲಿಟಿಕಲ್ ಪಾರ್ಟೀಸ್ ಏನಾಗ್ತಾ ಇದ್ದಾರೆ, ವುಮೆನ್ ರಿಸರ್ವೇಷನ್ನಲ್ಲೂ ಕೂಡ ಇಂಟರ್ನಲ್ ರಿಸರ್ವೇಷನ್ ಮಾಡಬೇಕು. ಅದರಲ್ಲೂ ಫಾರ್ವರ್ಡ್ ಕಾಸ್ಟ್ ವುಮೆನ್ ಇರ್ತಾರೆ, ಮತ್ತು ಬ್ಯಾಕ್ವರ್ಡ್ ಕಾಸ್ಟ್ ವುಮೆನ್ ಇರ್ತಾರೆ, ಎಜುಕೇಟೆಡ್ ಇರ್ತಾರೆ, ಅನ್ಎಜುಕೇಟೆಡ್ ಇರ್ತಾರೆ, ಮತ್ತು ರೂರಲ್ ಏರಿಯಾ ಮತ್ತು ಅರ್ಬನ್ ಏರಿಯಾ ಇರ್ತದೆ. ಈ ರೀತಿ ಸಾಮಾಜಿಕ ಮತ್ತು ಆರ್ಥಿಕ ಅಸಮತೋಲನಗಳಿದ್ದಾಗ ಈ ಒಂದು ವುಮೆನ್ ರಿಸರ್ವೇಷನ್ನ ಎಫೆಕ್ಟಿವ್ ಆಗಿ ಮತ್ತು ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಈಕ್ವಾಲಿಟಿ ದೃಷ್ಟಿಯಿಂದ ಮತ್ತು ಎಲ್ರಿಗೂ ಅವಕಾಶಗಳು ಸಿಗಬೇಕು ಅನ್ನೋ ದೃಷ್ಟಿಕೋನದಿಂದ ಹೇಗೆ ನಾವು ಹಂಚ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್. ದೇಶದ ಅತಿ ದೊಡ್ಡ ಸಮೀಕ್ಷೆ ಅಂತಲೇ ಹೇಳ್ತೀವಿ ಗಣತಿಯನ್ನು. ಈ ಗಣತಿಯಲ್ಲಿ ಪ್ರತಿಯೊಬ್ಬ ನಾಗರಿಕರು ಭಾಗವಹಿಸೋದು ಎಷ್ಟು ಪ್ರಮುಖ ಆಗಿರುತ್ತೆ ಸರ್? ಈಗ ಪ್ರತಿಯೊಬ್ಬ ನಾಗರಿಕರು ಪಾಲ್ಗೊಳ್ಳೋದಕ್ಕೆ ಸೆಲ್ಫ್ ಎನ್ಯುಮರೇಷನ್ ಅಂತ ಏನಿದೆ ಅಂತ ನಾವು ತಿಳ್ಕೊಂಡಾಗ ಕುಟುಂಬ ಪಾಲ್ಗೊಳ್ಬೇಕಾಗುತ್ತೆ. ಕುಟುಂಬದ ಯಜಮಾನ ತನ್ನ ಮೊಬೈಲ್ ನಂಬರನ್ನು ನೀಡಬೇಕಾಗುತ್ತೆ. ಆ ಮೊಬೈಲ್ ನಂಬರ್ಗೆ OTP ಅಂತ ಬರ್ತದೆ. ಆ OTPಯನ್ನು ತೆಗೆದುಕೊಂಡು ನಂತರ ಅದನ್ನು ಎಂಟ್ರಿ ಮಾಡಿ ನಂತರ ಮಾಹಿತಿಗಳನ್ನು, ಅವರ ಕುಟುಂಬದ ಮಾಹಿತಿಗಳನ್ನು ನೀಡಬೇಕಾಗುತ್ತೆ. ಮೊದಲು ಪ್ರತಿಯೊಬ್ಬರು ಸಪ್ರೇಟ್ ಎಂಟ್ರಿ ಮಾಡಬೇಕಾಗಿತ್ತು. ಈಗ ಕುಟುಂಬ ಎಂಟ್ರಿ ಮಾಡ್ಬೋದು. ಕುಟುಂಬದ ಜೊತೆಗೆ ಅವರ ಇಂಡಿವಿಜುವಲ್, ಈಗ ಕುಟುಂಬದಲ್ಲಿ ಯಜಮಾನರಿರ್ತಾರೆ, ಅವರ ಸ್ಪೌಸ್ ಇರ್ತಾರೆ ಅಥವಾ ಹೆಂಡತಿ ಇರ್ತಾರೆ, ಮತ್ತು ಅದರ ನಂತರ ಮಕ್ಕಳಿರ್ತಾರೆ, ಅವರ ಮಾಹಿತಿ ಎಲ್ಲವನ್ನು ನೀಡಬೇಕಾಗುತ್ತೆ. ಈ ಒಂದು ಸಮೀಕ್ಷೆಯಲ್ಲಿ ಅಥವಾ ಸಮೀಕ್ಷೆ ಅಲ್ಲ, ಜನಗಣತಿಯಲ್ಲಿ ಒಂದು ಬದಲಾವಣೆಗಳನ್ನು ನಾವು ಕಾಣ್ಬೋದು. ಈಗ ಲಿವಿಂಗ್ ಟುಗೆದರ್ ಇರ್ತಾರೆ, ಅವರು ಕೂಡ ಮಾಹಿತಿಯನ್ನು ನೀಡಬಹುದು. ಸೊ ಆ ಒಂದು ಸೌಲಭ್ಯವನ್ನು, ಅವಕಾಶವನ್ನು ಸರ್ಕಾರ ಕಲ್ಪಿಸಿರುವಂಥದ್ದು ಇದು ವಿಶೇಷತೆ. ಸೊ ಹೀಗಾಗಿ ಪ್ರತಿಯೊಬ್ಬರು ಪಾಲ್ಗೊಳ್ಳಲೇಬೇಕು. ಅದ್ರ ಜೊತೆಗೆ ನನಗನ್ಸುತ್ತೆ ಈ ಒಂದು ಪ್ರತಿಯೊಂದು ಮೊಬೈಲ್ ನಂಬರ್ನೂ ಕೂಡ
ಈ ಒಂದು ಆಧಾರ್ ಲಿಂಕ್ಡ್ ಏನಿದೆ ಅದಕ್ಕೆ ಹೊಂದಿಸುವಂತಹ ಕೆಲಸ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾರೂ ಮಿಸ್ ಆಗಲಿಕ್ಕೆ ಚಾನ್ಸಸ್ ಇರೋದಿಲ್ಲ. ಆದರೂ ಕೆಲವೊಂದು ಈಗ ಫಾರ್ ಎಕ್ಸಾಂಪಲ್ ಆರ್ಫನೇಜ್ಗಳಿರ್ತದೆ, ಕೆಲವೊಂದು ಗುಡಿಸಿನಲ್ಲಿ ವಾಸವಾಗಿರುವವರು ಇರ್ತಾರೆ, ಹಲವಾರು ಅನಾರೋಗ್ಯದಿಂದ ಇರುವವರು ಇರ್ತಾರೆ. ಸೊ ಹಲವಾರು ಜನ ಎಕ್ಸ್ಕ್ಲೂಡ್ ಆಗ್ಬೋದು. ಸೊ ಆ ಎಕ್ಸ್ಕ್ಲೂಡ್ ಆಗದಂಗೆ ಮಾಡಲಿಕ್ಕೆ ಸಾಕಷ್ಟು ಸರ್ಕಾರ ಕ್ರಮ ವಹಿಸಬೇಕಾಗುತ್ತೆ. ಕ್ರಮ ವಹಿಸಿ ಅವ್ರನ್ನೂ ಕೂಡ ಅದರ ಒಳಗಡೆ ಸೆನ್ಸಸ್ ಒಳಗಡೆ ಜನಗಣತಿ ಒಳಗಡೆ ತಂದಾಗ ಅದು ಪರ್ಫೆಕ್ಟ್ ಅನಿಸುತ್ತೆ, ಪರಿಪೂರ್ಣ ಅನಿಸುತ್ತೆ, ಮತ್ತು ಪರಿಣಾಮಕಾರಿಯಾಗಿರ್ತದೆ. ಸೊ ಹಾಗಾಗಿ ನಮ್ಮ ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಆಗ್ತಾ ಇರ್ಬೋದು. ಬಟ್ ಅಟ್ ದಿ ಸೇಮ್ ಟೈಮ್ ನಾವು ಡೆವಲಪ್ಮೆಂಟಲ್ ಒಂದು ಇಂಡಿಕೇಟರ್ಸ್ನ ನೋಡಿದ್ರೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ಇರ್ಬೋದು, ಬೇರೆ ಬೇರೆ ಇಂಡಿಕೇಟರ್ಸ್ನ ನೋಡಿದ್ರೆ ಸಾಕಷ್ಟು ಅಭಿವೃದ್ಧಿಯ ಕೊರತೆ ಕಾಣ್ತಾ ಇದ್ದೀವಿ. ಸೊ ಹೀಗಾಗಿ ಈ ಒಂದು ಮಾಹಿತಿ ಏನಿದೆ, ಜನಗಣತಿಯ ಮಾಹಿತಿ, ಅದನ್ನು ಸರಿದೂಗಿಸುವಂತಹ ಒಂದು ಕೆಲಸವನ್ನು ಇದ್ರ ಮೂಲಕ ಮಾಡಬೇಕಾಗಿದೆ. ಸಾಕಷ್ಟು ವಿಚಾರಗಳಂದರೆ 2026-27 ಈ ಜನಗಣತಿ ಏನಿದೆ ಹಲವು ವಿಶೇಷತೆಗಳಿಂದ, ಅಂದರೆ ಪ್ರಮುಖವಾಗಿ ಡಿಜಿಟಲೀಕರಣ, ಸ್ವಯಂ ನೋಂದಣಿ, ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಚಂದನ ಮಂಥನ. ಏನು ಜನಗಣತಿ ನಡೀತಾ ಇದೆ, ದೇಶದ ಪ್ರಗತಿಗೆ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬರೂ ಕೂಡ ತಮ್ಮ ಒಂದು ಮಾಹಿತಿಯನ್ನು ಸ್ವಯಂ ನೋಂದಣಿ ಮಾಡುವ ಮೂಲಕ ಈ ಜನಗಣತಿಯಲ್ಲಿ ಭಾಗಿಯಾಗಿ ದೇಶದ ಅಭಿವೃದ್ಧಿಯಲ್ಲಿ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಚಂದನ ಮಂಥನದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಮ್ಮ ಚಂದನ ಮಂಥನವನ್ನು ನೀವು DD ಚಂದನ ನ್ಯೂಸ್, ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ವಾಟ್ಸ್ಆ್ಯಪ್ ಮೂಲಕವೂ ವೀಕ್ಷಿಸಬಹುದು.